ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಎರಡು ಕುಟುಂಬಗಳ ಮಧ್ಯೆ ತೀವ್ರ ಹೊಡೆದಾಟ ನಡೆದಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಬೈರನಟ್ಟಿ ಗ್ರಾಮದ ಸರ್ವೆ ನಂಬರ್ 96/14 ಜಮೀನಿನಲ್ಲಿ ನಡೆದಿದೆ. ಘಟನೆಯಲ್ಲಿ ಸಂತ್ರಸ್ತ ಕುಟುಂಬದ 3 ಜನ ಆಸ್ಪತ್ರೆಗೆ ಸೇರಿದ್ದಾರೆ. ಆರೋಪಿ ಸ್ಥಾನದಲ್ಲಿದ್ದ 7 ಜನ ಆರೋಪಿತರು ಕಾನೂನು ನಮ್ಮ ಕಡೆ ಇದೆ ಅಂತ ರಾಜಾರೋಷವಾಗಿ ಏನು ಆಗಿಲ್ಲ ಅನ್ನುವ ರೀತಿಯಲ್ಲಿ ತಿರುಗಾಡ್ತಾ ಇದ್ದಾರೆ. 1 ವರ್ಷದ ಹಿಂದೆ ಮಾದೇವ ಜಾಡರ್ನನ್ನ ಕಿಡ್ನಾಪ್ ಮಾಡಿದ ಕಲ್ಲಪ್ಪ ಲಕ್ಷ್ಮಣ ಮೀಸಿ, ಯಲ್ಲಪ್ಪ ಲಕ್ಷ್ಮಣ ಮೀಸಿ, ಸಿದ್ದನಗೌಡ ಶಿವನಗೌಡ ಪಾಟೀಲ್, ಅರುಣಾ ಶಿವಲಂಗ ಜೋಗನ್ನವರ್ ಕೂಡಿಕೊಂಡು ಕಿಡ್ನಾಪ್ ಮಾಡಿ ಹೊಡೆದು ಬಡಿದು ಮಾಡಿ ಮೂಡಲಗಿ ಉಪನೋಂದಣಿ ಕಚೇರಿಗೆ ಕರ್ಕೊಂಡು ಹೋಗಿ ಮಲ್ಕಿ ಜಮೀನಿನ ಸರ್ವೆ ನಂಬರ್ 96/14ರಲ್ಲಿದ್ದ 31 ಗುಂಟೆ ಜಮೀನಿನ ಜೀವ ಬೆದರಿಕೆ ಹಾಕಿ ಸಹಿ ಮಾಡಿಸಿಕೊಂಡಿದ್ರಂತೆ. ಮಾದೇವ ಜಾಡರ ಕಾಣೆಯಾಗಿ 2 ದಿನದ ಬಳಿಕ ಮಾದೇವನ ಹೆಂಡತಿ ಕುಲಗೋಡ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಿದ್ರು. ಕಿಡ್ನಾಪ್ ಕೇಸ್ ಕೊಟ್ಟ 1 ವಾರದಲ್ಲಿ ಮತ್ತೆ ಮಾದೇವ ಮತ್ತು ಅವನ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕಿದ್ದಾರೆ. ಇನ್ನು ಪೊಲೀಸರ ಬಳಿ ಹೋದ್ರು PSI ಕೂಡ ಏನು ಮಗನ ಜೀವ ಕಳೆದುಕೊಳ್ಳುತ್ತೀಯಾ ಅಂತ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ. ಘಟನೆ ಬಗ್ಗೆ SPಗೆ ಮಾದೇವ ಅರ್ಜಿ ಸಲ್ಲಿಸಿದ್ದಾರೆ. SPಗೆ ಅರ್ಜಿ ಕೊಟ್ಟ 4 ದಿನದಲ್ಲಿ ಮಾದೇವ ಕುಟುಂಬಸ್ಥರು ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ಬಂದು ಶಿವನಿಂದ ಅರುಣಾ ಜೋಗಣ್ಣನವರ್, ರಾಯಪ್ಪ ಬನಾಸಿ, ರವಿಶಂಕರ್ ಕಮತೆ ಹಾಗೂ 3 ಜನ ರೌಡಿಗಳನ್ನು ಕರೆಸಿ ಮಾದೇವ ಹಾಗೂ ಕುಟುಂಬದವರ ಮೇಲೆ ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿದ್ದಾರೆ. ಗಾಯಾಳುಗಳು ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆಯುತ್ತಿದ್ದಾರೆ. ಆದರೆ ಆರೋಪಿಗಳಿಗೆ ಮಾತ್ರ ಇನ್ನೂ ಯಾವುದೇ ಶಿಕ್ಷೆಯಾಗಿಲ್ಲ ಎಂದು ಆಗ್ರಹಿಸಿದ್ದಾರೆ. ಬಡದಾಟ ಆಗೈತ್ರಿ. ಬಡದಾಟಾಗಿ 2 ವರ್ಷದಿಂದ ನಮ್ಮ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಹೊಲ ಬರ್ಸ್ಕೊಂಡ್ರಿ. ಅವ್ರನ್ನ ಹೊಡೆದು ಬಡ್ದು ಮಾಡಿ ಅವ್ರನ್ನ ಅಂಜಿಕೆ ಇದ್ರ ಮಾಡ್ರಿ ಅವ್ರನ್ನ ಒಟ್ಟ ನೀನು ಬಿಡುದ್ರ ಮಗನ ಅಂದ್ರಿ. ಅವ್ರನ್ನ ಹೊಲ ಬರ್ಸ್ಕೊಂಡು ನೀನು ಹೊರಗೆ ಹೋಗಿನ ಮಗನ ಕೇಸ್ ಅದು ಮಾಡಿದೆ ಅಂದ್ರೆ ನೀನು ಬಿಡುದಿಲ್ಲ ಅಂದಾರ ಮಗನ. ಮತ್ತು ನೀನು ಹೆಂಡ್ರ ಮಕ್ಕಳಿಗೆ ಅಟ್ಟ ಏನೂ ಹೇಳಬೇಡ, ಅಯೋಧ್ಯೆಗೆ ಅಂತ ಹೇಳ ಮಗನ ಅಂದ್ರಿ. ಅವ್ರು ಅಣ್ಣನ ಮಗನ ಮತ್ತು ಗೋವಿಂದ ಗೌಡ ಇದ್ದಾವ್ರಿ. ಮತ್ತು ನಾ ಎಲ್ಲಿ ಹೋಗಿಲ್ಲ, ಅಯೋಧ್ಯೆಗೆ ಹೋಗಿನಂತ ಕೇಸ್ ತಕ್ಕೊರೋ ಮಗನ. ಮತ್ತು ನಾ ಇದನ್ನೆಲ್ಲ ಮುಗಿಸ್ಕೊಡ್ತಂತ ಗೋವಿಂದ ಗೌಡ ಮುಗಿಸ್ಕೊಂಡ್ರಿ. ಅದನ್ನು ಮುಗಿಸ್ಕೊಂಡ ಈಗ ಗುಜರಾಟಿ TP ಅವರು ತಂದು ಕೊಟ್ಟಾರ್ರಿ. ಅದನ್ನು ತಂದು ಕೊಟ್ಟಾರ. ಗುಜರಾಟಿ TP ಅವ್ರು ಎಣ್ಕತನ ಹ್ಞೂ ಅಂದ. ಏನಾಯ್ತದ ನಿಮ್ಗೆ? ಈಗ ನಮಗೆ ಜೋಗಣ್ಣ ಅವ್ರಿಗೆ ಯಾವಾರ ಏನೋ ಸಂಬಂಧ ಇದ್ದಿರ್ಕಿಲ್ರಿ. ಮೀಸಿ ಮಾಸ್ತರ್ ಅಂತೇಳಿ ಮೂಡ್ಲಿ ಅವ 3 ಎಕರೆ ಹೊಲ ಇದನ್ನ ಮಾಡ್ಕೊಂಡಿದ್ರಿ. ಲೋನ್ ಖರೀದಿ ಮಾಡ್ಕೊಂಡ್ರಿ. 5,50,000 ರೂಪಾಯಿ ಕೊಟ್ಟಿದ್ರಿ. ನಮ್ಮ ತಮ್ಮಗ 3,50,000 ಕೊಟ್ಟಿದ್ದ. ನನ್ನ ಖಾತೆಗೆ 2 ಲಕ್ಷ ಕೊಟ್ಟಿದ್ರಿ. ಕೊಟ್ಟದನ್ನ ಅವ ಇವು ಸುನಿಲ್ ಜೋಗಣ್ಣ ಅವ್ರನ್ನವ ನಾನು ಕಿಡ್ನಾಪ್ ಮಾಡಿ ಸಿದ್ದನಗೌಡ ಪಾಟೀಲ್ನ ಹೆಸರಲ್ಲೇ 31 ಗುಂಟೆ ನಾನು ಹೊಲ ಬರಿಸಿ ಹೊಳ್ಳಿ ನಾವು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.